ಈ ಹೋರಾಟದ ಹಿಂದೆ ರಾಷ್ಟ್ರ ವಿರೋಧಿ ಶಕ್ತಿಗಳಿದ್ದಾವೆ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ. ದೃಶ್ಯಗಳು ಅದನ್ನು ಸಾಬೀತುಪಡಿಸುತ್ತೆ ಅಂತಾರೆ ಅವರು. ಸ್ವಾಗತ ಮಾಡ್ತೀನಿ. ವಾಸ್ತವನು ಕೂಡ ರಾಷ್ಟ್ರ ವಿರೋಧಿ ಶಕ್ತಿಗಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಅದು ಭಾರತೀಯ ಜನತಾ ಪಕ್ಷ, ಅದರಲ್ಲೇ ನಿರ್ಣಯ ಮಾತಿಲ್ಲ. ಇವತ್ತು ಇಡೀ ಯುವ ಜನಾಂಗ, ಯುವ ವಿದ್ಯಾರ್ಥಿಗಳನ್ನ ನೆನ್ನೆ ಮಾಡಿದಂಥ ಲಾಠಿ ಚಾರ್ಜು, ಅವ್ರ ಮೇಲೆ ನಡ್ಕೊಂಡಂತಹ ಒಂದು ಹಲ್ಲೆಯ ಮನೋಭಾವ, ಮನಸ್ಥಿತಿ ಏನಿದೆ, ಅದು ರಾಷ್ಟ್ರ ವಿರೋಧಿ ಮನಸ್ಥಿತಿ. ಅದು ಭಾರತೀಯ ಜನತಾ ಪಕ್ಷದ ಮನಸ್ಥಿತಿ, ನರೇಂದ್ರ ಮೋದಿ ಸರ್ಕಾರದ ಮನಸ್ಥಿತಿ. ತಾವು ಹೇಳಿದಂಥ ಹೇಳಿಕೆಯನ್ನು ಸಂಪೂರ್ಣವಾಗಿ ನಾನು ಸ್ವಾಗತ ಮಾಡ್ತೇನೆ. ಅದು ಬೆತ್ತಲಾಗ್ತಾ ಇದ್ದಾರೆ ಇವತ್ತು. ಅವರ ರಾಷ್ಟ್ರ ವಿರೋಧ ಮನಸ್ಥಿತಿಯಿಂದ ಇವತ್ತು ಬೆತ್ತಲಾಗ್ತಾ ಇದ್ದಾರೆ. ಇವತ್ತು ಒಂದು ಭಾಳ ಸ್ಪಷ್ಟ ಇದೆ. ನಾಥೋರು ಮಾತಾಡ್ತಾ ಪೊಲಿಟಿಕಲಾಗಿ ಒಂದು ಆ್ಯಂಗಲು, ಇನ್ನೊಂದು ಆ್ಯಂಗಲ್ ಅಂತ ಹೇಳಿದ್ರು. ನೋಡಿ, ಈ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಪ್ರಪಂಚದ ಹಲವಾರು ಭಾಗದಲ್ಲಿ ಯುವ ಜನಾಂಗ, ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಹಲವಾರು ಸರ್ಕಾರಗಳು ಬಲಿಯಾಗಿದ್ದಾವೆ. ಅದು ಒಂದು ಕಡೆ. ನಮ್ಮ ದೇಶದಲ್ಲಿ ಮೊದಲು ಸ್ವತಂತ್ರ ನಂತರ 1964ರಲ್ಲಿ ಹಿಂದಿ ವಿರೋಧಿ ಚಳುವಳಿ ತಮಿಳುನಾಡಲ್ಲಿ ಆದಂಥದ್ದು ದೊಡ್ಡ ಚಳುವಳಿ. ಅದು ಬೇರೆ ಬೇರೆ ಕಾರಣಕ್ಕೆ ಅವತ್ತು ಮತ್ತೆ ಹಿಂದಿ ತಮಿಳುನಾಡಲ್ಲಿ ಅಷ್ಟೇ ಬಲಿಷ್ಠವಾಗಿ ಪ್ರಾದೇಶಿಕ ಪಕ್ಷ ಬಂತು. ಅದು ಇರಲಿ ಒಂದು ಕಡೆ. ಎರಡನೇದು ನವನಿರ್ಮಾಣ ವೇದಿಕೆ 1974 ಗುಜರಾತ್. ಇವತ್ತೇನು ಈ ಬಿ ಜೆ ಪಿರೆಲ್ಲ ಹೇಳ್ಕೊಂಡು ಓಡ್ತಾರಲ್ಲ, ನಾವೆಲ್ಲ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡೋದು ಅಂತ ಅಲ್ಲಿ ಇವರೆಲ್ಲ ಮಾಡಿದ್ದು. ಜಯಪ್ರಕಾಶ್ ನಾರಾಯಣರವರು ಇಡೀ ದೇಶದಲ್ಲಿ ಯುವ ಜನಾಂಗವನ್ನು ಇಟ್ಕೊಂಡು 1974ರಲ್ಲಿ ಮಾಡಿದಂಥ ನವನಿರ್ಮಾಣ ವೇದಿಕೆ ಹೋರಾಟ ಏನಿದೆ, ಅದರ ಫಲಾನುಭವಿಗಳು ಇವರು ಇವತ್ತು ಮಜಾ ಮಾಡ್ತಿರೋದು ಬಿ ಜೆ ಪಿಯವರು. ಅದು ಒಂದು ಕಡೆ. ಅದಾದಮೇಲೆ ಅಸ್ಸಾಂ ವಿದ್ಯಾರ್ಥಿ ಚಳವಳಿ ಎಲ್ರಿಗೂ ಗೊತ್ತಿದೆ. ಅಸ್ಸಾಂನಲ್ಲಿ ಯಾವ ರೀತಿ ವಿದ್ಯಾರ್ಥಿ ಚಳವಳಿ ಒಂದು ಸರ್ಕಾರ ಬದಲಾವಣೆಗೆ ಏನೇನಾಯಿತು ಅಂತ ಗೊತ್ತಿದೆ. ಇವತ್ತು ಇವರು ಅಸಂಘಟಿತ ಹೋರಾಟಗಾರರು, ವಿದ್ಯಾರ್ಥಿಗಳು, ಯುವಕರು ಏನು ನೆನ್ನೆ ಮಾಡೋಂಥದ್ದು, ಕಾಕ್ರೋಚ್ ಪಾರ್ಟಿ ನೇತೃತ್ವದಲ್ಲಿ ಮಾಡೋಂಥದ್ದು ಅಸಂಘಟಿತ. ಅವ್ರಿಗೆ ಯಾವ ರಾಜಕೀಯ ಪಕ್ಷನೂ ಬೆಂಬಲ ಇರಲಿಲ್ಲ, ಮತ್ತು ಅವ್ರು ಯಾವ ರಾಜಕೀಯ ಪಕ್ಷಕ್ಕೂ ಬೆಂಬಲ ಕೊಡಲ್ಲ. ಅದು ಒಂದು ಕಡೆ. ಅವರು ಅವರ ಹಕ್ಕಿಗೆ, ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ, ಅವ್ರಿಗೆ ಸಿಗಬೇಕಾದಂಥ ನ್ಯಾಯಕ್ಕೆ ಹೋರಾಟ ಮಾಡ್ತಿದ್ದಾರೆ. ಪಾಪ ನೀವು ಹೇಳಿದ್ರಿ ಆಗಲೇ, ನನ್ನ ವಿದ್ಯಾರ್ಥಿ ಮಿತ್ರನ ಎ ಬಿ ಪಿ ನಾಯಕರು ಅಂತೇಳಿ. ನನಗೆ ಖುಷಿ ಆಯಿತು. ಒಬ್ಬರು ಈಗ ಪ್ರೆಸೆಂಟ್ ಎ ಬಿ ಪಿ ನಾಯಕರು, ಇನ್ನೊಬ್ಬರು ಮಾಜಿ ಎ ಬಿ ಪಿ ನಾಯಕರು, ಇಬ್ಬರು ಬಂದಿರತಕ್ಕಂಥದ್ದು ನ್ಯಾಷನಲ್ ಮಾಜಿ ವಿದ್ಯಾರ್ಥಿ ಪರಿಷತ್ ಎ ಬಿ ಪಿ ನಾಯಕರನ್ನ ಡಿಪೆಂಡ್ ಮಾಡ್ಕೊಳ್ಳೋಕೆ ಬಂದವ್ರೆ. ಸನ್ಮಾನ್ಯ ಪ್ರಧಾನ ಏನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅಖಿಲ ಭಾರತ ಎ ಬಿ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಆಗಿದ್ರು. ಭಾಳ ಸಂತೋಷ ಏನಂದ್ರೆ ಇಲ್ಲಿ ಅವ್ರು ಹೇಳ್ಬೇಕು, ದಯವಿಟ್ಟು ನಾನು ರವಿಕುಮಾರ್ ಹೇಳ್ಬೇಕು, ಅವ್ರ ಜೊತೆ ಕೆಲಸ ಮಾಡೋಂಥವ್ರು. ಇದೇ ಧರ್ಮೇಂದ್ರ ಪ್ರಧಾನ್ 1997ರಲ್ಲಿ ಕ್ವಶನ್ ಪೇಪರ್ ಲೀಕ್ಗೆ ಹೋಗಿ ಒಡಿಶಾದಲ್ಲಿ ಹೋರಾಟ ಮಾಡಿದ್ರಲ್ಲ ಸ್ವಾಮಿ ನೀವು, ಒಡಿಶಾ ಸರ್ಕಾರದಲ್ಲಿ. ಅವಾಗ ನಿಮಗೆ ಜ್ಞಾನ ಇರಲಿಲ್ವಾ? ಯುವಕರ ಶಕ್ತಿ ಎಷ್ಟು, ವಿದ್ಯಾರ್ಥಿಗಳ ಶಕ್ತಿ ಎಷ್ಟು ಅಂತೇಳಿ ಇವರೇ ಹೋರಾಟ ಮಾಡಿದ್ದು 1997ರಲ್ಲಿ ಒಡಿಶಾದಲ್ಲಿ ಎ ಬಿ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಇಳಿದ್ಬಿಟ್ರೆ ನೀವು ಮಾತುಕತೆಗೆ ಬರಲ್ಲ, ಅಟ್ಲೀಸ್ಟು ಅವ್ರಿಗೆ ನ್ಯಾಯ ಕೊಡೋಕ್ಕೆ ನಿಮ್ಗೆ ತಯಾರಿಲ್ಲ, ಚರ್ಚೆ ಮಾಡೋಕ್ಕೆ ತಯಾರಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲ್ಲ, ಸಾರ್ವಜನಿಕವಾಗಿ ಚರ್ಚೆ ಮಾಡಲ್ಲ. ಇದು ನಿಮ್ಮ ಮನಸ್ಥಿತಿ. ಎ ಬಿ ವಿ ಪಿ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಒಂದು ವಿದ್ಯಾರ್ಥಿ ಸಂಘಟನೆ. ಎಲ್ಲ ಪಾರ್ಟಿಗೂ ಇದೆ. ಎಸ್ ಎಫ್ ಐ ಕಮ್ಯುನಿಸ್ಟ್ ಪಾರ್ಟಿ ಸಂಘಟನೆ, ಎನ್ ಎಸ್ ಯು ಐ ಕಾಂಗ್ರೆಸ್ ಪಾರ್ಟಿ ಸಂಘಟನೆ, ಇವ್ರದ್ದು ಎ ಬಿ ವಿ ಪಿ ಆಫ್ಕೋರ್ಸ್ ಬಿ ಜೆ ಪಿ ಸಂಘಟನೆ. ಇವತ್ತು ಬಿ ಜೆ ಪಿ, ಎ ಬಿ ಪಿ ಯಾವ ನಾಯಕರಿಗೂ ನೈತಿಕತೆ ಇಲ್ಲ. ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ ಸಮರ್ಥನೆ ಮಾಡ್ಕೊಳ್ಳೋಂಥ ನೈತಿಕತೆ ಬಿ ಜೆ ಪಿಯವರು ಕಳ್ಕೊಂಡಿದ್ದಾರೆ. ವಿಶೇಷವಾಗಿ ಎ ಬಿ ಪಿ ಅವರು ಇವತ್ತೇನು ಪಾಪ ಮೋದಿನ ಪ್ಲೀಸ್ ಮಾಡೋಕ್ಕೆ ಇವರು ಹೇಳಕ್ಕೆ ಹೊರಟಿದಾರಲ್ಲ, ನಾವು ಪ್ರೊಟೆಸ್ಟ್ ಮಾಡಿದ್ವು, ವಿದ್ಯಾರ್ಥಿಗಳು ನ್ಯಾಯ ಸಿಗಲಿ ಅಂತ ಕೇಳಿದ್ವು. ಅರೆ ಇಷ್ಟು ದಿವಸ ನೀವು ಎಕ್ಸಾಮ್ ಪೋಸ್ಟ್ಮನ್ ಆದಾಗ ನನ್ನ ಎಸ್ ಎಫ್ ಐ ಮಿತ್ರರು ಹೇಳಿದ್ರು, ಎಷ್ಟು ಸಾರಿ ಈ ದೇಶದಲ್ಲಿ ನೀವು ಎನ್ ಐ ಟಿ ತಂದ ಮೇಲೆ, ಅಂದರೆ ನ್ಯಾಷನಲ್ ಎಕ್ಸಾಮಿನೇಷನ್ ಸೆಂಟರ್ ಬಂದ ಮೇಲೆ ಎಷ್ಟು ಅವ್ಯವಹಾರಗಳಾಗಿದೆ ಅಂತೇಳಿ. ಫಲಾನುಭವಿಗಳು ಯಾರು? ಇವತ್ತು ರಾಜಸ್ಥಾನದಲ್ಲಿ ಲಿಖಿತವಾದಂಥ ಕ್ವಶನ್ ಪೇಪರ್, ಕೈ ಬರಹದ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಯಾರು ಮಾಡಿದವರು? ಫಲಾನುಭವಿಗಳು ಯಾರು? ಎಲ್ಲ ಬಿ ಜೆ ಪಿಯವರೇ. ಇವತ್ತು 2 ಲಕ್ಷ ಮಕ್ಕಳು, 23 ಲಕ್ಷದಲ್ಲಿ ರೀ ಎಕ್ಸಾಮ್ ಮಾಡಿದಾಗ 2 ಲಕ್ಷ ಮಕ್ಕಳು ಪರೀಕ್ಷೆ ಬರೆಯೋಕ್ಕಾಗಲಿಲ್ಲ. ಇವತ್ತಿನಗೂ ಸುಮಾರು 140 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೀವು ಪರೀಕ್ಷಾ ಪದ್ಧತಿ ತಂದಮೇಲೆ ಇವತ್ತಿನವರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. ಇವತ್ತೇನು ಅಸಮಾಧಾನ ಸ್ಫೋಟ ಆಗಿದೆ, ದಿಢೀರಂತ ಆಗಿರ್ತಕ್ಕಂಥ ಅಸಮಾಧಾನದ ಸ್ಫೋಟ ಅಲ್ಲ. ಮಕ್ಕಳಲ್ಲಿ ಏನೋ ಅವ್ರ ಪರೀಕ್ಷೆ ಬರೀಬೇಕಾದ್ರೆ ಅವ್ರಿಗೆ ಮಾನಸಿಕವಾಗಿ ಎಷ್ಟು ಒತ್ತಡ ಇರುತ್ತೆ, ಪರೀಕ್ಷೆಗೆ ಆರ್ಥಿಕವಾಗಿ ಎಷ್ಟು ತೊಂದರೆ ಆಗಿರುತ್ತೆ, ಅವ್ರ ತಂದೆ ತಾಯಿಗಳು ಎಷ್ಟು ಸಾಲ ಸೋಲ ಮಾಡ್ಕೊಂಡಿರ್ತಾರೆ. ಅವರು ಒಂದು ಉದ್ಯೋಗ ಸಿಗಲಿನ ಕಾರಣಕ್ಕೋಸ್ಕರ ಬೇರೆ ಎಲ್ಲವನ್ನೂ ತ್ಯಾಗ ಮಾಡಿ, ಅದ್ಯಾರ ಪಾಪ ನೆನ್ನೆ ಹುಡುಗ ಕಡಲೆ ಬೀಜ ಕಟ್ಕೊಂಬಂದಿದ್ದಾನೆ ಪ್ರತಿಭಟನೆಗೆ, ಅಂದರೆ ಊಟ ಮಾಡೋಕ್ಕೆ ಈರುಳ್ಳಿ ಕಡಲೆ ಬೀಜ ಕಟ್ಕೊಂಬಂದಿದ್ದಾನೆ. ಇಂಥ ಪರಿಸ್ಥಿತಿ ಇರ್ತಕ್ಕಂಥ ಮಕ್ಕಳಿಗೆ ನೀವು ಅಟ್ಲೀಸ್ಟ್ ಮಾತುಕತೆಗೆ ತಯಾರಿಲ್ಲ ಅಂದರೆ ನಿಮ್ಮ ಮನಸ್ಥಿತಿ ಏನಿದೆ? ರಮೇಶ್ ಬಾಬು ಅವರೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮೃತಪಟ್ಟ ಮಕ್ಕಳಿಗೆ ಪರಿಹಾರ ಸಿಗಬೇಕು, ಮಕ್ಕಳ ಕುಟುಂಬದವರಿಗೆ, ಈ ಬೇಡಿಕೆಗಳ ಮಧ್ಯದಲ್ಲಿ ಕ್ವಶನ್ ಪೇಪರ್ ಲೀಕ್ ಅನ್ನುವಂಥದ್ದು, ಒಟ್ಟಾರೆ ಎಕ್ಸಾಮಿನೇಷನ್ ಅನ್ನುವಂಥ ಮಾಫಿಯಾ, ಇದನ್ನು ತಡೆಗಟ್ಟೋದು ಹೆಂಗೆ ಅನ್ನೋದರ ಚರ್ಚೆನೇ ನಿಂತು ಹೋಗ್ಬಿಟ್ಟಿದೆಯಾ? ಯಾರು ಚರ್ಚೆ ಮಾಡಬೇಕಾದ್ರೆ ವ್ಯಾಲಿಡ್ ಪಾಯಿಂಟ್.
ಚರ್ಚೆ ಮಾಡ್ಬೇಕಾದ್ರೆ ಯಾರು? ಓಪನ್ ಅಪ್ ಆಗ್ಬೇಕಾದ್ರೆ ಯಾರು? ಅಧಿಕಾರದಲ್ಲಿ ಇರೋರು ಯಾರು? ಅರೆ ನಾನು ಕೂತ್ಕೊಂಡು ಹೇಳ ಕಾಂಗ್ರೆಸ್ ಕ್ವಶನ್ ಪೇಪರ್ ಲೀಕ್ ರಾಜ್ಯಗಳಲ್ಲೂ ಆಗ್ತಾವ್ರಿ, ರಾಜ್ಯ ಮಟ್ಟದಲ್ಲೂ ಆಗಿದ್ದಾವೆ. ರಮೇಶ್ ಬಾಬು ಅವರೇ, ನೋಡಿ ಅದಕ್ಕೆ ನಾನು ಕೋಟ್ ಮಾಡಿದ್ದು ಒಂದಿಷ್ಟು ನಿಮಗೆ ಮಾನಸಿಕವಾದಂಥ ಇದು ಮನಸ್ಥಿತಿ ಸರಿ ಇರಬೇಕು. 97ರಲ್ಲಿ ಒರಿಸ್ಸಾದಲ್ಲಿ ಅಲ್ಲಾದಂಥ ಪ್ರಾದೇಶಿಕ ರಾಜ್ಯದಲ್ಲಾದಂಥ ಕ್ವಶನ್ ಪೇಪರ್ ಲೀಕ್ ದಯಮಾಡಿ ಆ ಕ್ವಶನ್ ಪೇಪರ್ಗೆ ಲೀಡ್ ಮಾಡಿ ನೀವು ನಾಯಕತ್ವ ತಗೊಂಡು ಓಡೋದಲ್ಲ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರೇ, ಇವತ್ತೆಲ್ಲೋ ಹೋಯ್ತು ನಿಮ್ಮ ಮನಸ್ಥಿತಿ. ಆವತ್ತು ನೀವು ಒಂದು ರಾಜ್ಯದಲ್ಲಿ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅಂತ ಹೇಳ್ದಲೇ ಇಲ್ಲ. ನೀವೇನು ಹೋರಾಟ ಮಾಡಿದ್ರಿ? ಹೋರಾಟ ಮಾಡಿ ಯುವಕರನ್ನ ಎಲ್ಲ ಆದಿ ತಪ್ಪಿಸಿ ಅಧಿಕಾರ ಇಟ್ಕೊಂಡವರು ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು. ಏನು ಮಾಡಿದ್ರಿ? ತಲೆ ಬೊಡೆ ಹೊಡೋದ್ರಿ, ಹೆಣ್ಮಕ್ಳಿಗೆ ಒತ್ತಡವಾಗಿ ಹಾಕಿ ತಳ್ಳುದ್ರಿ, ತುಳಿದ್ರಿ, ಕಾಲಲ್ಲಿ ಒದ್ರಿ, ಬೂಟಲ್ಲಿ ಒದ್ರಿ. ಅವ್ರು ಯಾರು ಯೂನಿಫಾರ್ಮ್ ಎಲ್ಲ ಬಂದು ಲಾಠಿ ಬೀಸಿದ್ರು. ಅದನ್ನು ಕೊಟ್ಟರೆ ಇಲ್ಲ ಪಾಕಿಸ್ತಾನ ಮೀಡಿಯಾದವ್ರು ಎಲ್ಲ ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರಚಾರ ಮಾಡ್ತೀರಾ. ಇನ್ಯಾರೋ ಮಕ್ಕಳು ಅವ್ರು ಕೇಳೋಕೋರು, ನ್ಯಾಯ ಕೇಳೋಕೋರು ಅವ್ರು ಕೇಳ್ತಿರೋದೇನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಹಿತವಾಗಿ ನಮಗೆ ಕಾಲಕ್ಕೆ ಪರೀಕ್ಷೆ ಆಗಬೇಕು, ಕಾಲಕ್ಕೆ ಫಲಿತಾಂಶ ಬರಬೇಕು, ಇದರಲ್ಲಾಗಿರ್ತಕ್ಕಂಥ ಅನ್ಯಾಯ ನಿಲ್ಲಬೇಕು. ನಾವು ಕಷ್ಟ ಬಿದ್ದು ಓದಿ ಪರೀಕ್ಷೆ ಬರೋದ್ರೆ ನೀವು ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ನಾವೇನು ಮಾಡಬೇಕು? ನಮ್ಗೆ ಉದ್ಯೋಗ ಯಾಕೆ ಸಿಗುತ್ತೆ? ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನು ಸರಿಯಾದ ತನಿಖೆ ಮಾಡಿ. ಇವು ಅವ್ರ ಹೋರಾಟ. ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡ್ತೀವಿ, ಆ ಪಾರ್ಟಿಗೆ ಬೆಂಬಲ ಕೊಡ್ತೀವಿ, ಅಥವಾ ಇನ್ಯಾವುದೋ ಸಮಾಜವಾದಿ ಪಾರ್ಟಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾರ. ಅಂದ್ರೆ ಮತ್ತೆ ಒಂದು ಪಾಲಿಸಿಗಳಲ್ಲಿ ಆಗಬೇಕಾದ ಬದಲಾವಣೆ ಏನು ಅನ್ನೋದು ಹೆಚ್ಚು ಚರ್ಚೆ ಆಗಲಿ. ಅವ್ರು ಹೇಳಿದ್ರಲ್ಲ NTA ಬಂದ ಡಿಬೇಟ್ ಆಗಬೇಕಾಗಿರೋದು. ದಯಮಾಡಿ ನಾನು ಕಳೆದ ಚರ್ಚೆನಲ್ಲೂ ಸಹ ನಿಮ್ಮ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದೇನೆ. ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ. ಕರ್ನಾಟಕದಲ್ಲಿ ಮತ್ತೆ ಯಾಕೆ ಕ್ವಶನ್ ಪೇಪರ್ ಲೀಕ್ ಆಗಲ್ಲ? ಅಥವಾ ಆಗಿಲ್ವಾ ಸರ್? ರಮೇಶ್ ಬಾಬು ಅವರೇ, ಸಿಇಟಿ ಬಗ್ಗೆ ಹೇಳ್ತಾ ಇರೋದು ದಯಮಾಡಿ ಸಿಇಟಿ ಬಗ್ಗೆ ಹೇಳ್ತಾ ಇರೋದು ನಾನು. ದಯಮಾಡಿ ಸಿಇಟಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು. ನೀವೇನು ಪರೀಕ್ಷಾ ವ್ಯವಸ್ಥೆ ವೀರಪ್ಪ ಮೊಯ್ಲಿ ಅವರು ಜಾರಿಗೆ ತಂದ ಕರ್ನಾಟಕದಲ್ಲಿ ಸಿಇಟಿ ಮೂಲಕ ಆಗಿರ್ತಕ್ಕಂಥದ್ದು ಹೇಳಿ ಅವರು. ಅವ್ರು ಹೇಳ್ತಾರಂಗಿದ್ರೆ UPSC ಒಂದ್ಸಲೂ ಲೀಕ್ ಆಗಿಲ್ಲ ನೋಡಿ, ಅದು ಇದು ಮಾದರಿ ಅಂತಂದ್ರೆ. ರಮೇಶ್ ಬಾಬು ಅವರೇ, ಒಬ್ಬ ಸಚಿವರ OSD ಆಗಿದ್ದವರು ತಮ್ಮ ಮಗ ಎಕ್ಸಾಮ್ ಬರೀತಿದ್ದಾನೆ ಅಂತ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ಖರೀದಿ ಮಾಡಿದ್ರು, 3 ವರ್ಷ ಜೈಲಿನಲ್ಲಿ ಇದ್ದು ಬಂದ್ರು. ಒಬ್ಬ ಸಚಿವರ OSD ಆಗಿದ್ದಂಥವರು. ಇನ್ನೊಬ್ಬ ಕ್ವಶನ್ ಪೇಪರ್ ಲೀಕ್ ಕೇಸ್ನಲ್ಲಿ ಅರೆಸ್ಟ್ ಆದಂಥವನು 13 ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ, 13 ವರ್ಷವೂ ನಾನು ಲೀಕ್ ಮಾಡಿದ್ದೀನಿ ಅಂತ ಪೊಲೀಸರ ಮುಂದೆ ಕನ್ಫೆಸ್ ಮಾಡ್ದ ಆತ. ದಯಮಾಡಿ ಡೈವರ್ಟ್ ಆಗೋದು ಬೇಡ. ನೀವು ಆತ 100 ಉದಾಹರಣೆ ಕೊಡ್ತೀನಿ. ಎಲ್ಲೆಲ್ಲಿ BJP ಸರ್ಕಾರಗಳಿದಾವೋ, ಯಾವ್ಯಾವ ರಾಜ್ಯದಲ್ಲಿ ಕ್ವಶನ್ ಪೇಪರ್ ಏನೇನಾಗಿದೆ, ಯಾರ ಫಲಾನುಭವಿಗಳು, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್. ನೀವು ಇಲ್ಲಿ ಕೇಂದ್ರದಲ್ಲಿ ನೀಟಿಗೆ ಸಂಬಂಧಪಟ್ಟಂತೆ ಏನು ವ್ಯವಸ್ಥೆ ತಂದಿದ್ದೀರಾ, ಪರೀಕ್ಷಾ ವ್ಯವಸ್ಥೆ, ಇದ್ರ 100 ಎಕ್ಸಾಂಪಲ್ ಕೊಡ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ CET ನೀವು 23 ಲಕ್ಷ ಮಕ್ಕಳೇನು ಇವತ್ತು ನೀಟ್ ಎಕ್ಸಾಮ್ ಬರೆದವ್ರೆ. ಕರ್ನಾಟಕದಲ್ಲಿ CET ಮುಖಾಂತರ 3.4 ಲಕ್ಷ ಮಕ್ಕಳು ಪರೀಕ್ಷೆ ಬರೆದವ್ರೆ. CET ಯಾವತ್ತು ಈ ಥರದಕ್ಕೆ ಅವಾಂತರಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಬೇರೆ ನೀವು KPSC ಇರ್ಬೋದು, ಮತ್ತೊಂದಿರ್ಬೋದು, PSC ಹಗರಣ ಇರ್ಬೋದು, ಅದೆಲ್ಲ ನಾನು ಒಪ್ಕೋತೀನಿ. PSCನಲ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡಿ ಅಂತಂದ್ರೆ ಏನು ಹೇಳಿ ನಾನು. ಒಂದು ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಮರುಪರೀಕ್ಷೆ ಮಾಡ್ತೀರಿ, ಮರುಪರೀಕ್ಷೆ ಕ್ವಶನ್ ಪೇಪರು ಲೀಕ್ ಆಯಿತು. ಅದನ್ನು ನೋಡಿದಿರಿ ಕರ್ನಾಟಕದಲ್ಲಿ 3 ಬಾರಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.